ಯಾಕೆಲ್ಲ ಹುಡುಕ್ತಾ ಇದ್ದೀನಿ, ಬೀರಿನ ಬೀಗ ಸಿಕ್ತಿಲ್ಲ. ಅಲ್ಲೇ ಇನ್ನೊಂದು ಬೀರನ್ನ ನೋಡಿದೆ, ಅದರ ಒಡವೆ ಗಿಡವೆ ಏನೂ ಸಿಗಲಿಲ್ಲ. ಏನು ಮಾಡೋದು? ಹಾಂ, ಒಡವೆ ಗಿಡವೆ ಏನಾದರೂ ಸಿಕ್ಕಿದ್ರೆ ಅವಳ ಬ್ಯಾಗ್ನ ಕಿಕ್ಕಿ ಏನೋ ಒಂದು ಮಾಡ್ಬೋದಾಗಿತ್ತು. ಏನು ಇಲ್ವಲ್ಲ, ಹೆಂಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. 3 ದಿವಸದಿಂದಲೂ ಪ್ಲ್ಯಾನ್ ಮಾಡಿದ್ದೀನಿ. ಹ್ಞೂ, ಇಲ್ಲ ಬಿಡಬಾರ್ದು, ಅವಳನ್ನ ಇಲ್ಲಿಂದ ಸರಿಯಾಗಿ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆದರೆ ಏನು ಮಾಡಲಿ, ಯಾಕೆ ಸಿಕ್ತಿಲ್ವಲ್ಲ, ಅದಕ್ಕೆ ಏನು ಮಾಡೋಣ ಅಂತ ನೋಡ್ತಾ ಇದ್ದೀನಿ ನಾನೇ. ಏನಾನ ಒಂದು ಒಳ್ಳೆ ಐಡಿಯಾ ಸಿಕ್ಬಿಟ್ರೆ ನಾನು ಮಾಡಿಬಿಡ್ತೀನಿ. ಅವಳನ್ನ ಹೊರಕ್ಕೆ ಓಡಿಸ್ಬೇಕು. ಆದಷ್ಟು ಬೇಗ ಓಡಿಸ್ಬೇಕು. ಅಲ್ಲೋಸ್ ಮಕ್ ಬರ್ತಾ ಇದ್ದಾಳೆ, ತಾಡಿ ಹೇಳ್ತೀನಿ. ಲಸ್ಮಕ್ಕ, ಬಾ ಹುಡುಗಿಲಿ, ಬಾ ಇಲ್ಲಿ. ಓ, ಏನು ಜೇಕೆ, ಯಾಕೆ ಅಗಳೇ ಅವಳು ಕರಿನ ಇಲ್ಲಿ ಬಂದಿರಲ್ಲ, ಏನಾನ ಮಾಡಿ ನಾನು ಈ ಮನೆಯಿಂದ ಓಡ್ಸೋಣ ಅಂತ ನೋಡ್ತಾ ಇದ್ದೀನಿ. ಈಗಳೆ ಓಟುನು ಒಡವೆ ಪಡವೆ ಮಾಡಿಸಿದ್ರಲ್ಲ ಮದುವೆಗೆ, ಅವಳು ಬ್ಯಾಗ್ನ ಕಿಕ್ಬಿಟ್ಟು ಕಳ್ತನ ಮಾಡಿ ಅವಳಮ್ಮಂಗೆ ಅವ್ರಿಗೆ ಹೇಳಿ ಕಳ್ಸೋಣ ಅಂತ ಇದ್ದೀನಿ. ಆದರೆ ಏನು ಮಾಡೋಣ, ಯಾಕೆ ಒಡವೆ ಸಿಗಲಿಲ್ಲ ಕಡೆ ಮನೆಯಾಗೆ. ನನ್ನ ವಿಕ್ಕನಂದ್ರೆ ಆಮೇಲೆ ನನ್ನ ಎತ್ಲಕ್ಕನ ಹೋಗಿದ್ರೆ ಅಮ್ಮಂಗೆ. ಅವ್ರ ಇಕ್ಕಿ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನನ್ನವಾದರೆ ಹೇಳಪ್ಪ ಸುಮ್ಮನೆ ಮಾಡಿರು ಅಂತ ನಂಬಲ್ಲಿ ನಮ್ಮ ಚೈತ್ರಿ ಬೋಲ್ ಇದು ಮಾಡ್ತಾಳೆ. ಅದಕ್ಕೆ ನನಗೆ ಅಲ್ಲಿಗೆ ಹೋಗೋದು ಬೇಡ ಅನ್ಕಂಪ್ನಿ, ಇಲ್ಲೇ ಉಂಡ್ಕೊಂಡು ಇಲ್ಲೇ ಲವಕಸ್ ಅಂತ ಗಿರಾನ ಅನ್ಕಂಪ್ನಿ. ಇಲ್ಲ ಅವಳು ನೋಡ್ಸೋಕ್ಕಾಗಲಿ ಹೋಗ್ಬೇಕು ಅಂತ ನಾನು. ಅದಕ್ಕೆ ಏನು ಮಾಡೋಣ ಅಮ್ಮಂಗೆ ಆಗ್ಬಿಟ್ಟೈತೆ ಕಣೆ ಲಸ್ಮಕ್ಕ, ಅವಳನ್ನ ಆಚೆ ಕೊಡ್ಸೋಕ್ಕೆ ಏನು ಮಾಡೋಣ ಅಮ್ಮಂಗೆ ಆಗ್ಬಿಟ್ಟೈತಿ. ಯಾಕ ಸುಮ್ಮನಿರಿಲಿ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ, ಯಾಕೆ ಅಷ್ಟೊಂದು ಆ ಥರ ಬೆಳ್ತೀಯ? 1-2 ದಿನ ನೋಡು, ಅವ್ರಿಗೆ ಬೀಳುತ್ತೆ, ಅವ್ರವ್ರವರೇ ಜಗಳ ಆಡ್ಬೇಕು. ನೀನು ಯಾಕೆ ಟೆನ್ಷನ್ ತಗೊಂತೀಯ? ಸುಮ್ಮನೆ ಈಗ ಲವ ಕ್ವಶನ್ ಹತ್ರ ಉಂಡ್ಕೊಂಡು ಸುಮ್ಮನೆ ಇರೋದು ನೋಡು. ಈಗಾಗಲೇ ನನಗೆ ಗೊತ್ತೈತಿ ಅದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಎಂಬುದು. ಯಾಕಂದ್ರೆ ಲವ ಕುಸ ಶಿವಾನಿ ಎಲ್ಲ ಬೇರೆ ಬಂದವರಲ್ಲ, ಅವರೇ ಇದ್ದಾರಲ್ಲ ಮನೆಯಾಗೆ, ಅವ್ರವ್ರಿಗೆ ಬೀಳುತ್ತೆ. ಸುಮ್ಮನೆ 1-2 ದಿನ ಟೆನ್ಷನ್ ತಗೋಣ. ಆಲೇನೆ ಅವಳು ಮಾತಾಡ್ತಾ ಇರೋದು, ಅವಳು ಕರಿ ಅಲ್ಲಿ ಹೋಗಿ ಸೇರ್ಕೊಂಡಾಗಿಂದಾನು ಅವಳು ಒಂಥರ ಹೆಂಗೆ ಇದು ಮಾಡ್ತಾ ಇದ್ದಾಳೆ ನೋಡಂತಾಡಿ. ಹಂಗಂತೀಯ ಸುಮ್ಮನೆ ಇರೋಣ ಅಂತಾಳೆ. ಸುಮ್ಮನೆ ಯಾಕೆ ಊಟ ತಲೆ ಕೆಡಿಸ್ಕೊಂಬದಲ್ವ ಮನೆ ಮತ್ತೆ ಸುಮ್ಮನೆ. ಆಮೇಲೆ ನೀನು ಮಾಡೋದು ಅವ್ರಿಗೆ ಗೊತ್ತಾಗ ಅವನು ಅವ್ರ ಸಂಗೆ ಬಾಯಿಗೆ ಬಂದಾಗ ಮಾತಾಡ್ತಾನೆ. ಮೊದಲೇ ಹೆಂಡ್ತಿ ಮಾತು ಕೇಳ್ತಾನೆ ಅವನು. ಅದಕ್ಕೆ ಸುಮ್ಮನಿರು. ಓಟು ಯಾಕೆ ತಿರ್ಚೋದ್ರಣೆ ಬೇರೆ ಓಟು ಬೊಯ್ಯುತ್ತೆ, ನೀನು ಮಾಡೋಕ್ಕೆ ಬದುಕಿಲ್ಲ ಹಿಂಗೆ ಅಂತ. ಈಗ ಸುಮ್ಮನೆ ಉಂಡ್ಕೊಂಡು ನೀನು ಸುಮ್ಮನೆ ಇರೋದು ನೋಡು. ಅವ್ರಿಗೆ ಬೀಳುತ್ತೆ. ಒಂದೇ ಮನೆಗೆ ಯೋಸ್ತಿನ ಇರೋಕ್ಕಾಗುತ್ತೆ. ಅವಳಂತೂ ಹೋಗಲ್ಲ ಬೇರೆ ಮನೆಗೆ, ಬಾಡಿಗೆ ಮನೆ ಮಾಡಲ್ಲ. ತಾಳಿ ನೋಡು ಮಂತಿ, ಸುಮ್ಮನೆ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲಿ ನನ್ನ ಪುಣ್ಯ ಶಿವಾನಿ ಇದ್ದಾರೆ, ಅಲ್ಲಿ ನಿಂತ್ಕೊಂಡು ಮಾತಾಡೋಣ ಬಾ. ಅವ್ರಿಗೂ 7 ಮಂತ್ ಬಾದಿಲ್ಲ ಏನಂತ ನೋಡೋಣ. ಅವ್ರಿಗೂ 7. ನಾನು ಇಲ್ಲ ಏನನ ಮಾಡೋಣ, ಹೊರ ಕಳಿಸ್ಬೇಕು ಅಂತ ನಾನು ಇದ್ದೀನಿ. ಏನು ಮಾಡೋಣ ಅಂತ ಅಕ್ಕೇನೆ. ಮಾಡಿದೆ ನೋಡಿದೆ ಮನೆಯಾಗ ಸಿಕ್ತಿಲ್ಲ. ಬೀರಿನ ಬೀಗ ಅವಳು ಚೈತ್ರಿ ಎಲ್ಲಿ ಇಕ್ಕೊಂಡವಳ ಏನೋ ಗೊತ್ತಿಲ್ಲ. ಬೀರಿನ ಬೀಗ ಸಿಗಂಗಿಲ್ಲ. ಇನ್ನೊಂದು ಬೀರ್ನ ಇರಬೇಕು, ಒಂದು ಬೀರ್ನ ನೋಡಿದೆ, ಇನ್ನೊಂದು ಬೀರ್ನ ಇರಬೇಕು ಅಂತ ಸಾಮಾನ್ಯ. ಆ ಬೀಗ ಸಿಗಂಗಿಲ್ಲ, ತೆಗ್ದಿಕ್ಕೆ ಬಿಟ್ಟವಳೆ ನಾನು. ಏನೋ ಮರ್ಸುನ್ ತಗೈತೋ ಯಾರು ತಗೈತೋ ಆ ಬೀರಿನ ಬೀಗ ಗೊತ್ತಿಲ್ಲ. ಹಾಗಂತವಳು ನೋಡ್ಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ಕಣೆ ಲಸ್ಮಕ್ಕ. ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಬಾ ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡಿ. ಯಾಕೆ ಟೆನ್ಷನ್ ತಗೊಂತೀಯ ನೀನು? ಹಾಲೇನೆ ಅವಳು ಕರಿಯಮ್ಮ ಆ ಪ್ರವೀಣ ನಂತರ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಲು. ನಾನು ನೋಡಿದೆ, ಅಲ್ಲಿ ಕರ್ಕೊಂಡು ಮಾತಾಡ್ತಿದ್ಲಮ್ಮ ಫೋನು ಪಾನು ಅಂತ ಹೇಳಿ. ಆಗ ಋತಿಗೆ ಹಂಗಾದ್ರೇನೆ ಕಣೆ ಬೋಲು ಇನ್ನು ಮಾಡ್ತಾಳೆ. ನಮ್ಮ ಮಾತು ಕೇಳಲ್ಲಮ್ಮ, ಮಾದ್ಲಿಗಳಮ್ಮ. ನಾನು ಯಾವ ಥರ ಹೇಳಿರೆ ಕೇಳಲ್ಕೊಂಡು ಲಸ್ಮಕ್ಕ, ಈಗ ನಮ್ಮ ಮಾತನ್ನು ಕೇಳಲ್ಲ. ಅದಕ್ಕೇನೆ ನಾನು ಹೇಳೋದು ಇವಾಗ ಸರಿಯಾಗಿ. ನಾನು ಹಂಗನ್ಕಂಡೆ ಸುಮ್ಮನಾದೆ. ಅವ್ರವ್ರಿಗೆ ಬಿಡ್ಬೇಕು, ಅವಳಿಗೆ ಗೊತ್ತಾಗಬೇಕು. ಅಯ್ಯೋ ಯಾಕನ ಕರ್ಕೊಂಬಂದು ಏನು ಅಂತ ಅವಳಿಗೆ ಗೊತ್ತಾಗ್ಬೇಕು. ಇವಾಗ ನಾವು ಹೇಳೋಕೋದ್ರೆ ಯಾಕೆ ಸಿಟ್ಟು ಬರ್ತಾವೆ. ಅಯ್ಯೋ ನೋಡಪ್ಪ, ಇವ್ರ ಮಾತೇನು ನಾವು ಕೇಳಬೇಕು ಅಮ್ಮಂಗೆ. ನಾವು ಒಂದಿಟ್ಟು ಸಾವುಕಾರಾಗಿದ್ದೀವಿ, ನಾವೇ ಕೇಳಬೇಕು ಅಮ್ಮಂಗೆ. ಯಾರಿಗೇ ಆಗಲಿ ಹಂಗೆ ಅನ್ಸೋದು. ಅದಕ್ಕೇನೆ ಸುಮ್ಕಿರು, ಯಾತ ಮಾತಾಡಕ್ಕೆ ಹೋಗ್ಬೇಡ. ನೋಡಮ್ಮ, ಅವಳು ಅಂತಾಳೆ ಕಣಿ, ಅವಳು ಉಳ್ಳಣಲ್ಲ, ಅವಳು ಬಂಗಾಳಿ ಆಡ್ಕೊಂಡು ಅವಳು ಅಂತಾಳ ಅವಳು. ಥೂ ನೋಡಮ್ಮ, ಹಂಗಾಗ್ಬೇಕು. ಹಂಗಾದ್ರೆ ಮತ್ತೆ ಸುಮ್ಮನೆ ಅಂತೂ ಬಂದು ಒಂದೇ ಸಂಖ್ಯೆ ಬರ್ತಾ ಇರುತ್ತೆ. ಪಾಪ ಇವರು ಕೆಲ್ಸಕ್ಕೆ ಹೋಗೋ ಟೈಮ್ ಹಾಗೆ ಮಳೆ ಬಂದ್ಬಿಡುತ್ತೆ. ಅಯ್ಯೋ ಪಾಪ ನೆನ್ಕಂಡೇ ಹೋಗ್ಬಿಡ್ತಾರೆ. ಇಲ್ಲ ಹೇಳಿ ಇವತ್ತು ಸಂಜೆ ಹೋಗ್ತೀವಿ ಅಂತ ಹೇಳವ್ರೆ. ಅದೇ ಸಾಯಂಕಾಲ ಟೈಮೇ ಮೋಡ ಆಗ್ಬಿಡುತ್ತೆ. ಅವ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಳೆ ಬಂದ್ಬಿಡ್ತೀವಿ. ಮನೇಲಿ ಇರ್ಬೇಕಾರೆ ಹಂಗೆ ಬರೋಲ್ಲ. ಏನು ಮಾಡೋದು ಬಿಡಕ್ಕ, ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ಬಿಡಬಾರ್ದು ಕಣ ಅನ್ಕೊಂಡಿದ್ದೆ ಕಣೆ ಲಸ್ಮಕ್ಕ. ಹಂಗಾದ್ರೆ ಹಂಗಂತ ಏನು ನಮ್ಮ ಅಜ್ಜಿದ ಯಾತ ಸಮಸ್ಯೆ ಬಗೆಹರಿಯಂಗಿಲ್ಲಮ್ಮ, ಬಗೆಹರಿಲಿಲ್ಲಮ್ಮ. ನಾನು ಕಿವಿಗಳವ ಅವನ್ನೆಲ್ಲ ಮನೆಯಾಗಿ ಓಟು ಹುಡುಕ್ತಿ. ಅವಳು ಚೈತ್ರಿ ಹಿಂಗೆ ನೋಡ್ತಾಳೆ. ಅವಳೆಲ್ಲ ಇವಾಗ ಬದುಕು ಮಾಡ್ಕೊಂಬೋದು ಯಾತಿ ಆಗ್ಬಿಟ್ಟೈತೆ. ಕಸ ಮೊಸರು ಎಲ್ಲ ಮಾಡ್ಕೋಬೇಕಲ್ಲ, ಅದಕ್ಕೆ ಯಾತಿ ಆಗ್ಬಿಟ್ಟೈತಿ. 1-2 ದಿನ ಫಸ್ಟಿಗೆ ಹೋದಾಗ 1-2 ಮೊಸರು ಪಸರು ತೊಳ್ಕೊಡೋದು ಹಂಗೆ ಅಲ್ಲಾಡಿಳು. ಈಗ ಅಲ್ಲಿ ಬೀದಿ ಸುತ್ತಾಳೆ.
ನಾನು ಬಿಡಾಜಿ ಯಾಕೆ ಟೆನ್ಷನ್ ತಗೊಂತಿ ಅಂತ ಹೇಳ್ದೆ ಲಸ್ಮಜ್ಜಿ. ನೀನಾದರೂ ಹೇಳು. ಅವ್ರವ್ರಿಗೆ ಗೊತ್ತಾಗುತ್ತೆ, ಸುಮ್ಮನೆ ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದೀನಿ. ಅನ್ಯಾಮ ಲಸ್ಮಕ್ನು ಹೇಳಿದ್ದು. ಹಂಗಾರೆ ಸುಮ್ಮನೆ ಲಸ್ಮಕ್ಕ ಅವ್ರವ್ರು ಹೆಂಗಾರ ಮಾಡ್ಕೊಂಬ್ಲಿ, ಸುಮ್ಮನೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ಕಣ್ಪುಣ್ಯ ಶಿವನಿ, ಅವಳು ಅಲ್ಲಿ ಪ್ರವೀಣನ ಹತ್ರ ಹೆಂಗೆ ಮಾತಾಡ್ತಿರ್ತಾಳೆ ನೋಡ್ದ. ಒಳ್ಳೆ ಸಂಬಳ, ಒಳ್ಳೆ ಇದೈತೆ ಅಂತೇಳಿ ದುಡ್ಡು ಇಸ್ಕೊಂಬಕ್ಕಾಗಿ ಎಂಥ ಬಂಗಾಳಿ ಮಾತುಗಳು ಆಡ್ತಿರ್ತಾಳೆ. ಅವ್ರಿಗೆ ಚೆನ್ನಾಗಿ ಗೊತ್ತೈತೆ ಹೆಂಗೆ ದುಡ್ಡು ಇಸ್ಕೋಬೇಕು ಏನು ಅಂತ. ಇವರು ಅವರು ಪಾತಣ್ಣರು ಹೊಸ ಕಡ್ತಾರಲ್ಲ, ಅಲ್ಲಿ ಎಂಜಿನ್ ಬಂದು ಮಾತಾಡ್ತಾ ಇದ್ದಾರೆ ಇಬ್ಬರಳು. ನಾನಲ್ಲಿ ಆತ್ಕ ಹೋಗಿದ್ದೆ. ಆತ್ಕಂದ್ರೆ ಎಳ್ಳಿಕಾಯಿ ಕಿತ್ಕೊಂಬರೋಣ, ನಮ್ಮ ಪ್ರೇಮ ಅತ್ತೆ 2 ಎಳ್ಳಿಕಾಯಿ ಇದ್ರೆ ಕಿತ್ಕೊಂಬರತ್ತೆ, ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತೀನಿ ಚೆನ್ನಾಗಿರುತ್ತೆ ಎಳ್ಳಿಕಾಯಿ ಚಿತ್ರಾನ್ನ ಅಂತಂದ್ರೆ ನಮ್ಮ ಅಯ್ಯಪ್ಪಗೂ ಇಷ್ಟ ಎಳ್ಳಿಕಾಯಿ ಚಿತ್ರಾನ್ನ ಅಂತ. ಅಲ್ಲಿ ಒಂದು ಎಳ್ಳಿಕಾಯಿ ಮರ ಐತಿ. ನಾನು ಇನ್ನೇನು ಅಲ್ಲಿ ತಕ್ಕ ಹೋಗಕ್ಕೆ ದೂರ ಆಗುತ್ತೆ ಅಂತಾಗಿ ಇಲ್ಲೇ ಕಿತ್ಕೊಂಡು ಮನೆ ಅಡ್ಡ ಏನೋ ಪಾತಣ್ಣ ಕೇಳಿರಿ ಹೇಳೋಣ ಅಂತ ಹೇಳಿ ನಾನು 2 ಎಳ್ಳಿಕಾಯಿ ಕಿತ್ಕೊಂಬರೋಣ ಅಂತ ಹೋಗಿದ್ದೀನಿ. ಮಾತಾಡ್ತಾ ಇದ್ದಾರೆ ಇಬ್ರು. ಏನು ಮಾತಾಡ್ತಾವ್ರೆ. ಅವಳಿಗೆ ಗೊತ್ತಾಗುತ್ತೆ, ಸುಮ್ಮನೆ ಇರೋ ತಮಗೆ ಯಾರೂ ಹೇಳ್ಬಾರ್ದು. ಸುಮ್ಮನೆ ಹೇಳೋಕ್ಕೋದ್ರೆ ಸುಮ್ಮನೆ ಇದಾದಂಗೆ ಆಗ್ಬಿಡುತ್ತೆ, ಹೇಳಕ್ಕೆ ಹೋಗ್ಬಾರ್ದು. ಅವಳಿಗೆ ಗೊತ್ತಾಗುತ್ತೆ ಯಾಕನ ಕರ್ಕೊಂಬಂದು ಯಾಕನ ಇದು ಮಾಡಿದ್ನೋ ಅಂತ ಅನ್ಬೇಕು. ಒಂದು 2 ದಿನ ಸುಧಾರಿಸು. ಒಂದು 2 ದಿನ ಇರಲಿ ಹಂಗೆ ಇದ್ದು ಎಲ್ಲ ಮನೆಗಳದೆಲ್ಲ ನಾವು ಮುಗಿಸ್ಕೊಂಡು ಎಲ್ಲ ಅವಳನ್ನ ಯಾಕನ ಕರ್ಕೊಂಬಂದ್ವೋ ಏನೋ ಅಂತ ಅವ್ರಿಗೆ ಅರಿವಾಗಬೇಕು. 2 ದಿವಸಕ್ಕಾದ್ರೆ ಹಂಗೆ ಹಿಂಗೆ ಅಂತೇಳಿ ಒಂದಾಗ್ಬಿಡ್ತಾರೆ. ತಿರುಗಿ ಜೀವನದಾಗ ಯಾವತ್ತು ಒಂದಾಗಬಾರ್ದು. ಹಂಗೆ ಗುದ್ದಾಡ್ಬೇಕು, ಹಂಗಿರ್ಬೇಕು. ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಅದಕ್ಕೆ ನಾವು ನಮ್ಮ ಅಜ್ಜಿನ ಸುಮ್ಮನೆ ರಜೆ ಅಂತ ಅಂದೆ. ಆದರೆ ಅಜ್ಜಿ ಟೆನ್ಷನ್ ತಗೊಂಡು ಏನೋ ಮಾಡ್ತೀನಿ ಅಂತ ಹೋಗ್ತೈತೆ. ನಾನು ಅದನ್ನೇ ಹೇಳಿದೆ, ಟೆನ್ಷನ್ ತಗೊಬೇಡ ಯಾಕ, ಸುಮ್ಮನೆ ಆಗ್ಬಿಡು, ಅವ್ರಿಗೆ ಬೀಳಲಿ ಅಂತ. ಸುಮ್ಮನೆ ಎದ್ಬಿಡು ಇಲ್ಲೇನೆ. ನನ್ಗೆ ಅಲ್ಲಿಗೆ ಹೋಗ್ಬಿಟ್ರೆ ಪಿತ್ತ ನೆತ್ತಿಗೆ ಎದ್ಬಿಡುತ್ತೆ. ಅಷ್ಟಿಷ್ಟು ನನಗೆ ಸಿಟ್ಟು ಬರೋದಿಲ್ಲ. ಏನು ಮಾತಾಡೋಣಪ್ಪ, ಏನು ಅವನು ಬಿಡೋಣಪ್ಪ ಅನ್ನೋ ಅಂತ ಸಿಟ್ಟು ಬರುತ್ತೆ. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ, ಯಾತು ಮಾತಾಡೋಕೆ ಹೋಗಿಲ್ಲ, ಯಾತು ಅಂಬಕ್ಕೆ ಹೋಗಿಲ್ಲ. ಯಾಕೆ ಸುಮ್ಮನೆಗಳಪ್ಪ ಮಾತಾಡ್ತಾರೆ ಅಂತಾರೆ ಅಂತ ಸುಮ್ಮನೆ ಇದ್ದೀನಿ. ನೋಡ್ತಾ ಇದ್ದೀನಿ ಅವ್ರ ಆಟಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಇವಳು ಶನಿವಾರ ಚಿಕನ್ ಮಟನ್ ತಿಂದಿಲ್ದಾಳು. ನೆನ್ನೆ ಅವನು ಬಿರಿಯಾನಿ ಮಾಡಿಕ್ಕವನೆ ಅಂತ ನನಗೆ ಕಪ ತಿಂದುಬಿಟ್ಲು. ರಾತ್ರೆಲ್ಲ ವಾಂತಿ. ಶನಿವಾರ ತಿಂದಿಲ್ದಾಳು, ತಿಂದುಬಿಟ್ಟವಳೆ. ಶನಿವಾರ ದಿನದಿಂದ ಭಾಳ ದಿನದಿಂದ ಅವಳು ಅವಾಗಿಂದಲೂ ಕೂದಲು ಬಂದಾಗಿಂದ ಭಾಳ ವರ್ಷ ಆಯ್ತು ಅರ್ಕೆ ಮಾಡ್ಕೊಂಡಿದ್ಲು. ಅವಾಗಿಂದಲೂ ತಿಂತಿರ್ಲಿಲ್ಲ ನೋಡಮ್ಮ. ತಿಂಬಕ್ಕೆ ನಿಂತ್ಕೊಂಡ್ಲು, ಅದು ಹಿಂಗೆ ಆಗ್ಬಿಡ್ತು. ಅಯ್ಯಪ್ಪ ಮಕ್ಕ ನೋಡಮ್ಮ. ಅಲ್ಲ ಋತು ಅಕ್ಕ ಏನಾರ ಮಾಡಿದ್ದಾರೆ ಅಂತಂದ್ರೂ ಅಲ್ಲಿಗೆ ಹೋಗ್ತಿರ್ಲಿಲ್ಲ ಆ ಜಾಗಕ್ಕೆ. ಅಷ್ಟು ಚೆನ್ನಾಗಿ ಶನಿವಾರ ದಿನ ಪೂಜೆ ಮಾಡ್ತಿತ್ತು. ನಾನು ಹಂಗೆ ಅಂದ್ಕೊಂಡೆ, ಇವತ್ತೇನು ಸ್ನಾನನೂ ಮಾಡಿಲ್ಲ ಏನಿಲ್ಲ ಅಂತ. ಏನು ಪೂಜೆ ಮಾಡಲ್ಲ ಅಂತ ಅಂದಾಗ ಮಾಡ್ತಿರ್ಲಿಲ್ಲ ಅಷ್ಟೇ. ಮಾಡಂಗಿದ್ದಾಗ ಚೆನ್ನಾಗೆ ಎಲ್ಲನ ಪೂಜೆ ಮಾಡೋದು ಎಲ್ಲ ಮಾಡೋದು ನಾವು ನೋಡ್ದಂಗೆ. ತಿಂತಿರ್ಲಿಲ್ಲ ಶನಿವಾರ ಅವಳು. ತಿಂಬದಕ್ಕೆ ಹಂಗೆ ರಂಗಾತೆ. ರಾತ್ರಿ ಎಲ್ಲ ವಾಂತಿ ಒಬ್ಬಳು ಹಂಗೆ. ನಮ್ಮಯ್ಯಪ್ಪ ಯಾಕ ನಮ್ಮ ಋತಮ್ಮ ಶನಕಿಲ್ ನೋಡಾಗೆ ಅಂತ ನಾನು ಒಂದ್ಸತಿ ಬಂದು ನೋಡಿದೆ, ವಾಂತಿ ಆಗೋದು. ಇವಳು ತಿಂದವಳೆ, ಅದಕ್ಕೆ ಸರಿಯಾಗಿ ತಿರುಪ್ತಿ ಸರಿಯಾಗಿ ತೋರಿಸ್ತಾ ಇದ್ದಾನೆ ಅಂತ ಅನ್ಕೊಂಡೆ. ಯಾಕೆ ತಿನ್ಬೇಕಮ್ಮ? ಈಗ ನಡೆಸಿಲ್ಲದಾದ್ರೆ ಬಿಡಪ್ಪ. ಈಗ ನಾನು ನೀನು ಯಾಕೆ ನಡೆಸಲ್ಲ ಮಕ್ಕ? ನಡೆಸ್ತಿಲ್ದಾರಾದ್ರೆ ಬಿಡು, ಯಾಕೆ ನಡೆಸಿಲ್ಲ ಅನ್ಬೋದು. ನಡೆಸ್ಬೇಕು ಅಮ್ಮ. ಮೊದಲಿಂದಲ್ಲ ಹಂಗೆ ನಾನು ಮಾತ್ರ ಶುಕ್ರವಾರ ಯಾತು ತಿಂಬಲ್ಲ. ಇನ್ನು ಮಿಕ್ಕಿ ಟೈಮ್ನಾಗ ಯಾತು ಕೊಟ್ಟರು ಬಿಡಲ್ಲ. ಶುಕ್ರವಾರ ಮಾತ್ರ ನಾನು ಎಂಥದ್ದೇ ಇದು ಮಾಡ್ಯಾರಂದ್ರೆ ನಾನು ಶುಕ್ರವಾರ ತಿಂಬಲ್ಲ. ನಾನು ಭಾಳ ದಿನದಿಂದಲೂ ಹಂಗೆ. ಮತ್ತೆ ಹಂಗೆ ಬಿಟ್ಟರೆ ತಿನ್ನಬಾರ್ದು. 1-2 ದಿನ ತಿನ್ಬೋದು, 1-2 ದಿನ ಬಿಡೋದು, ಹಿಂಗೆಲ್ಲ ಮಾಡಬಾರ್ದು. ಈಗ ಬಿಟ್ಟರೆ ಒಪ್ಪಟ ಬಿಟ್ಬಿಡ್ಬೇಕು. ತಿಂದರೆ ತಿಂದುಬಿಡ್ಬೇಕು. ಹಂಗೆ ಸುಮ್ಮನೆ ನೋಟು ಇಕ್ಕೆಮಕ್ಕೆ ಹೋಗ್ಬಾರ್ದು. ನಮ್ಮ ಲವ ಕುಸ ಪುಣ್ಯ ನೋಡಿ ಯಾತು ಇಕ್ಕೇಣಿಲ್ಲ ಅವರೆಲ್ಲನ. ನಾನು ಯಾತು ಇಕ್ಕೇಣಿಲ್ಲ. ನೀನು ನೋಡು ಶುಕ್ರವಾರ ನಡ್ಸೋಕೆ ನಿನಗೆ ಅಲ್ಲ ಶುಕ್ರವಾರ ಅಭ್ಯಾಸ ಆಗ್ಬಿಟ್ಟೈತೆ. ಶುಕ್ರವಾರ ತಿಂಬಲ್ಲ ಅಂತ ಯಾತು ಕೇಳಿಲ್ಲಪ್ಪ. ಸುಮ್ಮನೆ ಯಾಕೆ ಅಂತೇಳಿ ನಮ್ಮ ಮನೆಗೆ ಅಯ್ಯಪ್ಪರು ಅವರು ಏನೂ ಕೇಳಲ್ಲ, ನಾವು ಏನೂ ಕೇಳಲ್ಲ, ಉಂಡು ಬಿಡ್ತೀವಿ. ನಮ್ಮ ಅಯ್ಯಪ್ಪನ ಯಾತು ಕೇಳಲ್ಲಮ್ಮ. ನಿಮ್ಮ ಅಜ್ಜ ಚಂದ್ರಜ್ಜ ನೋಡಿದ್ವಿ ಯಾತನ ಇಕ್ಕೇಳೋ ಗನ್ಮ ಉಂಟೈತಿ, ಯಾತು ಕೇಳಲ್ಲ. ಯಾತನ ಆಗಲಿ ಸುಮ್ಮನೆ ಉಂಡು ಬಿಡುತ್ತೆ. ಇನ್ನೊಂದು ದಿವಸನೇ ವಾರ ಅಂಬುತ್ತೆ. ಶನಿವಾರ ಇಕ್ಕು, ಭಾನುವಾರ ಇಕ್ಕು, ಯಾವ ವಾರನ ಇಕ್ಕು ಉಂಡು ಬಿಡುತ್ತದೇನು ಯಾಕೆ ತಲೆ ಕೆಡಿಸ್ಕೊಂಬಲ್ಲ. ಈಗ ನಡೆಸ್ಬೇಕು. ನಡೆಸಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು. ನಮ್ಮ ಮನೆಗೆ ನನ್ನ ಸೊಸೆ ನಮ್ಮಯ್ಯಪ್ಪ ಎಲ್ಲರೂ ಒಟ್ಟಿನಲ್ಲಿ ನಮ್ಮ ಮನೆ ಶುಕ್ರವಾರ ಮಾಡಲ್ಲ. ಎಲ್ಲನ ಮಾಡಿರ್ಬೇಕಾದ್ರೆ ತಿಂತಾರೆ. ನಾನು ಮಾತ್ರ ಎಲ್ಲಿ ಮಾಡಿರೋದು ತಿಂಬಲ್ಲ. ಹಂಗೆ ಶುಕ್ರವಾರ ನಮ್ಮ ಮನೆಗೆ ಯಾತಿಲ್ಲ, ಒಂದು ಮೊಟ್ಟೆನೂ ತರಲ್ಲ ನಾವು. ಹಂಗೆ ನಮ್ಮ ಭಾಳ ವರ್ಷದಿಂದಲೂ ಹಂಗೆ ನಾವು. ನೋಡಿದ್ರಲ್ಲ ವೀಕ್ಷಕರು, ಜೇಕಾಯಿಗೆ ಸುಮ್ಮನೆ ಯಾಕೆ ಟೆನ್ಷನ್ ತಗೊಂತೀಯಾ? ಏನು ನೀನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಸುಮ್ಮನೆ ಸಮಸ್ಯೆಗಳು ಆಗ್ತವೆ. ಸಮಸ್ಯೆಗಳು ಮಾಡ್ಕೊಂಬತ್ಕಿನ್ನ
ನೀನು ಪುಣ್ಯ ಶಿವಾನಿ ಮನೆಗೆ ಸುಮ್ಮನೆ ಇದ್ಬಿಡು. ನೀನು ಒಡವೆ ಅದೆಲ್ಲ ಹುಡ್ಕಕ್ಕೆ ಹೋಗಿ ಇಕ್ಕಕ್ಕೆ ಹೋಗಿ ನೀನು ನೀ ಇ ಎಮ್ ಐ ಅದ್ರೊಳಗೆ ತಗೊಂಡೋಗಿ ಇಕ್ಕೋದು ಅದೆಲ್ಲ ನೋಡೋದು, ಓಟು ಇ ಎಮ್ ಮೇಲೆ ಬರೋದು ಅದೆಲ್ಲ ಯಾಕೆ? ಅದಕ್ಕೆ ಸುಮ್ಮನೆ ಅವ್ರವ್ರಿಗೆ ಬೀಳುತ್ತೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಾಂದರೆ ಇಷ್ಟೊತ್ತಿಗೆ ಏನೋ ಮಾಡೋದು. ಒಡವೆ ಸಿಗ್ಲಿಲ್ವಂತೆ, ಬೀಗ ಸಿಗ್ಲಿಲ್ವಂತೆ, ಎಲ್ಲ ಹಿಂಗೆ ಎಡವಟ್ಗಳು ಆಗ್ತಾಯಿದ್ದಾವೆ. ಅದಕ್ಕೆ ಸುಮ್ಮನೆ ನೀನು ಟೆನ್ಷನ್ ತಗೋಬೇಡ, ಅವ್ರಿಗೆ ಬರುತ್ತೆ ಒಂದಲ್ಲ ಒಂದಿನ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.